ಉಗಾರ್ ಪುರಸಭೆ ಜಿದ್ದಾಜಿದ್ದಿ ಗಲ್ಲಿ ಗೆದ್ದು ಬೀಗಿದ ಶ್ರೀಮಂತ್ ಪಾಟೀಲ್ ಬೆಂಬಲಿತ ನಂದಿನಿ ಪರಾಕಟೆ. ಉಗಾರ್ ಪುರಸಭೆಯ 15ನೇ ವಾರ್ಡಿಗೆ ನಡೆದ ಜಿದ್ದಾಜಿದ್ದಿನ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ನಂದಿನಿ ಸುಜಯ್ ಪರಾಕಟೆ 37 ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಮಾಜಿ ಸಚಿವ ಶ್ರೀಮಂತ ಪಾಟೀಲರ ಕೈಬಲ ಪಡಿಸಿದರು. ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಂದಿನಿ ಸುಜಯ್ ಪರಾಕಟೆ ಇವರು ಚಲಾವಣೆಗೊಂಡ 574 ಮತಗಳ ಪೈಕಿ 306 ಮತಗಳನ್ನ ಪಡೆಯುವ ಮೂಲಕ 37 ಮತಗಳ ಅಂತರದಿಂದ ವಿರೋಧಿ ಅಭ್ಯರ್ಥಿ ವಿನಾಯಕ್ ಕಾಂಬ್ಳೆ ಇವರನ್ನ ಪರಾಭವಗೊಳಿಸಿದರು. ಚುನಾವಣೆಯಲ್ಲಿ ಗೆದ್ದ ನಂತರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಂದಿನಿ ಸುಜಯ್ ಪರಾಕಟೆ ಇವರು ಬಿಜೆಪಿ ಯುವಧುರೀಣ ಶ್ರೀನಿವಾಸ್ ಶ್ರೀಮಂತ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಗುಲಾಲ ಎರಚಿ ಪಟಾಕಿ ಸಿಡಿಸಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪರ ಘೋಷಣೆ ಕೂಗಿ ವಿಜಯೋತ್ಸವ ಆಚರಿಸಿದರು. ವಿಜಯೋತ್ಸವದ ನಂತರ ನಂದಿನಿ ಪರಾಕಟೆ ಮಾತನಾಡಿ, ನನ್ನ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರ, ಮಹಿಳಾ ಮಂಡಳ ಸದಸ್ಯರ, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮತ್ತು ಶ್ರೀನಿವಾಸ್ ಪಾಟೀಲರ ಸಹಕಾರದಿಂದ ನಾನು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ಎಂದ ಅವರು, ಅನೇಕ ಅವಧಿಯಿಂದ ನಾನು ಹಾಗೂ ನನ್ನ ದಿವಂಗತ ಪತಿ ಇದೇ ವಾರ್ಡ್ನಿಂದ ಗೆಲುವು ಸಾಧಿಸಿ ಜನಪರ ಕಾರ್ಯಗಳನ್ನ ಅನುಷ್ಠಾನಗೊಳಿಸಿದ್ದರ ಪರಿಣಾಮವೇ ಮತದಾರರು ನನ್ನ ಕೈ ಹಿಡಿದಿದ್ದಾರೆ ಎಂದರು. वार्ड नंबर 15 मध्ये नुकत्याच झालेल्या पोटनिवडणुकीमध्ये माझे यजमान कैलासवासी सुजय राजाराम फराकटे हे नगरसेवक होते. त्यांच्या कालांतरानंतर मला इथे उभारण्यासाठी सन्माननीय आपले माजी शासक श्रीमंत तात्या पाटील व श्रीनिवास श्रीमंत पाटील यांच्या आग्रहाखातर त्यांनी मला एक संधी दिली. काही तांत्रिक कार्यामुळे मी ही निवडणूक अपक्ष लढवली. ही आता माझी 3री टर्म आहे. यापूर्वी माझे यजमान पंचायत कालामध्ये शेवटच्या पिरियडमध्ये, त्यानंतर नगर परिषदेच्या पहिल्या पिरियडमध्ये आणि आता सध्याही ते विद्यमान नगरसेवक होते. त्यांच्या जागी ही एक मला संधी मिळालेली होती. या संधीमध्ये माझ्या महिला वर्ग जो काय आहे या सर्व सदस्यांनी मला बहुमोल मार्गदर्शनही केलं आणि माझ्यावरती विश्वास ठेवून त्यांनी मतदान देखील केलं. एकूण 774 मतदारांपैकी 574 मतदारांनी मतदान केलं. त्यापैकी माझ्या वतीने 306 मतदान मिळाल्या. या भरघोस मताच्या भरोशावरती मी सर्वांचे आभार मानते की त्यांनी माझ्यावरती विश्वास दाखवला आणि या विश्वासाला पात्र ठरवत यापूर्वीही जे मी काय कार्य केलेलं आहे असंच माझ्याकडून पुढेही कार्य घडेल अशी मी त्यांना खात्री देते. तसेच माझ्या पक्षश्रेष्ठींनी माझ्यावरती जो विश्वास टाकला आणि माझ्यावरती कार्याची जबाबदारी जी सोपवलेली आहे ते समर्थपणे पार पाडण्याची मी नक्की प्रयत्नात राहीन अशी मी त्यांना खात्री देते. धन्यवाद. एकूण 37 मताच्या अंतराने हा माझा विजय झालेला आहे. तर या माझ्या विजयामध्ये माझी जनता व माझे सहकारी या माझ्या पूर्ण कार्यामध्ये ज्यांनी मला प्रत्यक्ष आणि अप्रत्यक्षरित्या मदत केली त्या सर्वांचे मी धन्यवाद प्रदर्शित करते. ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಬಿಜೆಪಿ ಯುವಧುರೀಣ ಶ್ರೀನಿವಾಸ್ ಪಾಟೀಲ್ ಮಾತನಾಡಿ, ಉಗಾರ್ ಪುರಸಭೆಯ 15ನೇ ವಾರ್ಡಿನ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ನಂದಿನಿ ಪರಾಕಟೆ ಅವರ ಗೆಲುವು ನಮಗೆ ಬಲ ತಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ನಂದಿನಿ ಪರಾಕಟೆಯವರು ಗೆಲುವು ಸಾಧಿಸಿದ 15ನೇ ವಾರ್ಡಿನಲ್ಲಿ ವಿಶೇಷವಾಗಿ ಜನಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿ ಮಾದರಿ ವಾರ್ಡನ್ನಾಗಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ವಿಜಯೋತ್ಸವದಲ್ಲಿ ರಾಕೇಶ್ ಪಾಟೀಲ್, ಸದಾಶಿವ್ ಸಿಂಗೆ, ವಿಕ್ರಮ್ ಧನಗರ್, ರಾಜು ಕೊರಬು, ಸಚಿನ್ ತುವಾರ್, ವಿನಾಯಕ್ ಕಾಮಿರೆ, ದಿಗಂಬರ್ ಗವಂಡಿ, ಅಶೋಕ್ ಕಾಂಬ್ಳೆ, ಬಾನು ಉಸ್ಮಾನ್, ಪ್ರಸಾದ್ ಜಗತಾಪ್, ಸಚಿನ್ ಚೌಹಾಣ್, ಸಾಗರ್ ಚೌಹಾಣ್, ಯೋಗೇಶ್ ಕಾಮಿರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ.